ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ಎಲ್ಲರಿಗೂ ನಾನು ಸಾರಿ ಕೇಳ್ತೀನಿ, ಯಾಕಂದರೆ ತುಂಬ ಲಾಂಗ್ ಟೈಮ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. ಅದಕ್ಕೆ ಎಲ್ಲರಿಗೂ ಸಾರಿ ಕೇಳ್ತೀನಿ. ಇನ್ಮೇಲೆ ಆಗ ಮಾಡಲ್ಲ, ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ. ಇನ್ಮೇಲೆ ಆಗ ಮಾಡಲ್ಲ. ಯಾಕೆ ವಿಡಿಯೋ ಮಾಡಿಲ್ಲ ಅಂದರೆ ನನಗೆ ಟೈಮ್ ಸಿಕ್ಕಿಲ್ಲ, ತುಂಬ ಬ್ಯುಸಿ ಇದ್ದೆ. 10 ಡೇಸ್ ನಾನು ಮೈಸೂರಲ್ಲಿದ್ದೆ ಅಮ್ಮನ ಮನೆಯಲ್ಲಿ. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಯಾವುದೇ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ. ಪ್ರೀಷಿಯಸ್ ಟೈಮ್ ಅಲ್ವಾ ಅದು. ಸೊ ಫ್ಯಾಮಿಲಿ ಜೊತೆ ಕಳೆಯೋಣ ಅಂತ ನಾನು ವೀಡಿಯೋಸ್ ಮಾಡಲಿಲ್ಲ. ಇನ್ಮೇಲೆ ಆಗ ಮಾಡಲ್ಲ, ಪ್ರಾಮಿಸ್ ಕಂಟಿನ್ಯೂಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನಂದರೆ ನನ್ನ ಹೇರ್ ಕೇರ್ ಯಾವ ಥರ ಇರುತ್ತೆ, ನನ್ನ ಹೇರ್ನ ಯಾವ ಥರ ಕೇರ್ ಮಾಡ್ತೀನಿ, ಯಾವ ರೀತಿ ಆಯಿಲ್ನ ಅಪ್ಲೈ ಮಾಡ್ತೀನಿ ಆ್ಯಂಡ್ ನಾನು ಮನೇಲೇ ರೆಡಿ ಮಾಡ್ಕೊಳ್ಳೋದು ಆಯಿಲ್ನ ಯಾವ ರೀತಿ ರೆಡಿ ಮಾಡ್ಕೊತೀನಿ ಅಂತ ಫಸ್ಟು ನೋಡ್ಕೊಂಡು ಬಂದುಬಿಡಿ ಆ ವಿಡಿಯೋನ. ನೆಕ್ಸ್ಟು ಆಮೇಲೆ ನಾನು ಕೆಲವೊಂದು ಟಿಪ್ಸ್ ಇದೆ, ನಾನು ಫಾಲೋ ಮಾಡೋ ಪರ್ಸ್ನಲ್ ಟಿಪ್ಸು, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾವ ರೀತಿ ನಾನು ಪ್ರಿಪೇರ್ ಮಾಡ್ತೀನಿ ಆಯಿಲ್ನ ಅಂತ ನೋಡ್ಕೊಂಡು ಬನ್ನಿ. ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಸ್ನಾನ ಮಾಡೋ 1 ಅವರ್ 2 ಅವರ್ ಮುಂಚೆ ಆಯಿಲ್ನ ಅಪ್ಲೈ ಮಾಡಬೇಕು. ಹೇಗೆ ಮಾಡೋದಂದರೆ ಅದನ್ನು ಬಿಸಿ ಮಾಡ್ಕೋಬೇಕು ಆಯಿಲ್ನ. ಅದಕ್ಕೆ ಹರಳೆಣ್ಣೆ ಕೂಡ ಆ್ಯಡ್ ಮಾಡಿ ಲೈಟಾಗಿ ಬೆಚ್ಚಗೆ ಬಿಸಿ ಮಾಡಿಕೊಂಡು ಅದನ್ನು ಕಾಟನ್ನಿಂದ ನಾವು ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ಅಂದರೆ ಕಾಟನ್ ಬಾಲ್ಸ್ ಥರ ಮಾಡ್ಕೊಂಡು ಸೊ ಅದನ್ನು ಡಿಪ್ ಮಾಡಿ ಆಯಿಲ್ನ ಸೊ ನಾವು ಈ ಥರ ರೂಟಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಅದನ್ನು ಕೈಯಿಂದ ಅಪ್ಲೈ ಮಾಡಬೇಡಿ. ಸೊ ಅಪ್ಲೈ ಮಾಡಿದ್ಮೇಲೆ ಚೆನ್ನಾಗಿ 10 ಮಿನಿಟ್ಸ್ ಮಸಾಜ್ ಮಾಡಿ 1 ಅವರ್ ಬಿಟ್ಟು ನೀವು ಸ್ನಾನ ಮಾಡಿ. ಹೇರ್ ಫಾಲ್ ಕೂಡ ಆಗೋಲ್ಲ, ಕಡಿಮೆ ಆಗುತ್ತೆ. ನೆಕ್ಸ್ಟು ಟಿಪ್ ಬಂದು ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ನೀವು ಕೂಮಿಂದ ತಲೆ ಬಾಚಬಾರ್ದು ಆ್ಯಂಡ್ ಜಡೆ ಕೂಡ ಹಾಕಬಾರ್ದು, ಅದರಿಂದ ಕೂಡ ಹೇರ್ ಫಾಲ್ ಆಗುತ್ತೆ. ಜಸ್ಟ್ ನೀವು ಜಡೆ ಹಾಕಲೇಬೇಕು ಅಂತ ಇದ್ದರೆ ಜಸ್ಟ್ ಹಾಗೆ ಕೈಯಲ್ಲಿ ಹಿಂಗೆ ಮಾಡಿ ಜಡೆ ಹಾಕಬೇಕು, ಕೂಮ್ ಯೂಸ್ ಮಾಡಬೇಡಿ. ಇದು ಸೆಕೆಂಡ್ ಟಿಪ್ಪು. ಥರ್ಡ್ ಟಿಪ್ ಬಂದು
ಬೇರೆಯವ್ರು ಯೂಸ್ ಮಾಡಿರೋ ಕೋಮ್ನ ನಾವು ಯೂಸ್ ಮಾಡಬಾರ್ದು, ನಾವೇ ಸಪ್ರೇಟ್ ಕೋಮ್ ಯೂಸ್ ಮಾಡಬೇಕು. ಅದರಿಂದ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಟ್ರಾವೆಲ್ ಮಾಡಬೇಕಾದ್ರೆ ಜಡೆ ಹಾಕಿ, ಇಲ್ಲಾಂದರೆ ಹೇರ್ನ ಫುಲ್ ಈ ಥರ ಕಟ್ಟಿ ಇಲ್ಲಿ ಕ್ಲಿಪ್ ಹಾಕಿ, ಹೇರ್ ಲೂಸ್ ಹೇರ್ ಬೇಡ, ಯಾಕಂದರೆ ಧೂಳು ಡಸ್ಟಿಂದ ಅದರಿಂದ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ. ನೆಕ್ಸ್ಟ್ ಟಿಪ್ ಬಂದು ನಾವು ಮಲ್ಕೊಳ್ಳೋ ಅಂಥ ಪಿಲ್ಲೋ ಅದು ಕೂಡ ಕ್ಲೀನಾಗಿರಬೇಕು. ಒನ್ ವೀಕಿಗೆ ಒಂದ್ಸಲ ಅದನ್ನು ಚೇಂಜ್ ಮಾಡಿ, ಅದರಲ್ಲೂ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ನಮಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ರಾತ್ರಿ ಮಲ್ಕೋಬೇಕಾದ್ರೆ ಜಡೆ ಹಾಕೋದು, ಇಲ್ಲಾಂದರೆ ಕ್ಲಿಪ್ ಹಾಕಿ ಮಲ್ಕೊಳ್ಳೋದು, ಈ ಥರ ಮಾಡೋದ್ರಿಂದನೂ ಹೇರ್ ಫಾಲ್ ಆಗುತ್ತೆ. ಆ್ಯಂಡ್ ಈ ಥರ ಲೂಸ್ ಏರ್ ಬಿಟ್ಟು ಮಲ್ಕೊಳ್ಳೋದ್ರಿಂದನೂ ಕೂಡ ಹೇರ್ ಫಾಲ್ ಆಗೋಲ್ಲ. ಜಡೆ ಹಾಕಬಾರ್ದು ಆ್ಯಂಡ್ ಟೈಟಾಗಿ ಆ ಥರ ಹಾಕೋದೇನಿಲ್ಲ, ಈ ಥರ ಫ್ರೀ ಹೇರ್ ಬಿಟ್ಟು ಮಲ್ಕೋಬೇಕು, ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ. ಟಿಪ್ ಬಂದು ತುಂಬ ಆಯಿಲ್ನ ಅಪ್ಲೈ ಮಾಡಬಾರ್ದು ತಲೆಗೆ, ಎಷ್ಟು ಬೇಕು ಲೈಟಾಗಿ ಅಷ್ಟೇ. ರೂಟಿಗೆ ಜಾಸ್ತಿ ಆಗಬೇಕು ಆ್ಯಂಡ್ ಕೂದಲಿಗೆ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ರೂಟಿಗೆ ನಾವು ಜಾಸ್ತಿ ಎಣ್ಣೆ ಹಾಕಬೇಕು. ಜಾಸ್ತಿ ಅಂದರೆ ಇಲ್ಲೆಲ್ಲ ಬರ್ತಿರೋದು, ಕೆಲವರು ಆ ಥರ ಹಾಕಿರ್ತಾರೆ, ಆ ಥರ ಅಲ್ಲ, ಜಾಸ್ತಿ ಆಯಿಲ್ ಹಾಕೋದ್ರಿಂದನೂ ಕೂಡ ನಮ್ಮದು ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು 3 ಲೀಟರ್ ನೀರು ಕುಡಿಲೇಬೇಕು. 1 ಮಂತ್ಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಡೈಲಿ 3 ಲೀಟರ್ ನೀರು ಕುಡಿತಾ ಬಂದರೆ 1 ಮಂತಿಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಹೆಲ್ತಿ ಫುಡ್ ರೊಟೀನ್. ನಾವು ಹೆಲ್ತಿ ಫುಡ್ನ ತಿನ್ನೋದ್ರಿಂದನೂ ಕೂಡ ನಮ್ಮ ಹೇರ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟಿಪ್ ಬಂದು ಶ್ಯಾಂಪು. ತುಂಬ ಕೆಮಿಕಲ್ ಶ್ಯಾಂಪು ಬರ್ತಿದೆ ಇವಾಗ, ಆದಷ್ಟು ಕೆಮಿಕಲ್ ಫ್ರೀ ಇರೋ ಶ್ಯಾಂಪೂನ ಯೂಸ್ ಮಾಡಿ. ಅಷ್ಟು ಕಾಸ್ಟ್ಲಿದು ಬ್ರ್ಯಾಂಡ್ ಇರೋದು ನಮಗೆ ಶಾಂಪು ತೊಗೊಳಕ್ಕಾಗಲ್ಲ ಅಂದರೆ ನೀವು ನಾರ್ಮಲಾಗಿ ಯಾವ್ದು ಯೂಸ್ ಮಾಡ್ತಿದ್ದೀರ ಅದೇ ಶಾಂಪೂನ, ನಾನು ಹೇಳೋದು ಒಂದು ಚಿಕ್ಕ ಟಿಪ್ನ ಯೂಸ್ ಮಾಡಿ. ನೀವು ಯೂಸ್ ಮಾಡ್ತಿರೋ ಶಾಂಪು ಎಷ್ಟು ಯೂಸ್ ಮಾಡ್ತೀರಾ ನಿಮ್ಮ ಹೇರ್ ಲೆಂತಿಗೆ. ಕೆಲವ್ರು 1, 2, 3 ಆ ಥರ ಶಾಂಪು ಯೂಸ್ ಮಾಡ್ತಾರೆ, ನೀವು 2 ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಎಷ್ಟು ಯೂಸ್ ಮಾಡ್ತಿದ್ದೀರಾ ಅದನ್ನು ಒಂದು ಚಿಕ್ಕ ಬೌಲಿಗೆ ಫುಲ್ಲು ಶಾಂಪು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ವಾಟರ್ ಅಂದರೆ ನೀರನ್ನ ಮಿಕ್ಸ್ ಮಾಡಿ ಆಮೇಲೆ ನೀವು ತಲೆಗೆ ಅಪ್ಲೈ ಮಾಡಿ. ಡೈರೆಕ್ಟ್ ಶಾಂಪೂನ ತಲೆಗೆ ಹಾಕಬಾರ್ದು, ಯಾವುದೇ ಶಾಂಪು ಆದರೂ ಡೈರೆಕ್ಟ್ ಹಾಕಬಾರ್ದು. ಸೊ ಕೆಮಿಕಲ್ ಇರುತ್ತಲ್ವ, ಅದರಿಂದ ನೀರನ್ನ ಮಿಕ್ಸ್ ಮಾಡಿ ನೀವು ಹಾಕೋದ್ರಿಂದ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ನಾನು ನೆಕ್ಸ್ಟ್ ಪ್ಲಾಸ್ಟಿಕ್ ಕೋಮ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ, ಅದರಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇದೆ. ಈ ರೀತಿ ಮರದ ಕೋಮ್ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಈ ರೀತಿ ಯೂಸ್ ಮಾಡೋದ್ರಿಂದ ನಮಗೂ ಒಳ್ಳೆಯದೇ. ನಾನು ಇಷ್ಟು ಫಾಲೋ ಮಾಡ್ತೀನಿ ಟಿಪ್ಸ್ನ, ಅದನ್ನು ನಿಮಗೂ ಕೂಡ ಶೇರ್ ಮಾಡಿದ್ದೀನಿ. ಇದನ್ನು ಆಲ್ಮೋಸ್ಟ್ ನಾನು 15 ಇಯರ್ಸಿಂದನೂ ಇದೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೂ ಕೂಡ ಹೇಳಿದ್ದೀನಿ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ನನ್ನ ಹತ್ರದಿಂದ ನೋಡಿರೋರಿಗೆ ಗೊತ್ತಿರತ್ತೆ ನಂದು ಎಷ್ಟು ಲಾಂಗ್ ಹೇರ್, ಎಷ್ಟು ಚೆನ್ನಾಗಿತ್ತು ಹೇರ್ ಅಂತ. ಇವಾಗಲೂ ಕೂಡ ನಂದು ಅದೇ ಥರ ಹೇರ್ ಬರುತ್ತೆ. ಆ್ಯಂಡ್ ಹಸ್ಬೆಂಡಿಗೆ ಲಾಂಗ್ ಹೇರ್ ಇಷ್ಟ ಆಗೋಲ್ಲ, ಅದಕ್ಕೆ ಮದುವೆ ಆದಮೇಲೆ ನಾನು ಶಾರ್ಟ್ ಹೇರ್ ಮಾಡಿಸಿದ್ದೀನಿ. ಇವಾಗಲೂ ಕೂಡ ನನ್ನ ಹೇರ್ ಚೆನ್ನಾಗೇ ಇದೆ, ಹೇರ್ ಫಾಲ್ ಏನೂ ಕೂಡ ಆಗೋಲ್ಲ. ನೀವು ಕೂಡ ಇದನ್ನೆಲ್ಲ ಟ್ರೈ ಮಾಡಿ, 100% ರಿಸಲ್ಟ್ ಸಿಗುತ್ತೆ. ಟ್ರೈ ಮಾಡಿ ನನಗೆ ಹೇಳಿ ಹೇಗೆ ವರ್ಕ್ ಆಯಿತು ನಿಮಗೂ ಕೂಡ, ಇಲ್ಲಾಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.